ಸಮರದಿ ಸರದಾರ ಅಮ್ಮೀರ ಘನಸೂರ ಕುರುಪತಿಗೆ ಸಮನಾರಿಯರೈ ಸಮರದಿ ಸರದಾರ ಅಮ್ಮೀರ ಘನಸೂರ ಕುರುಪತಿಗೆ ಸಮನಾರಿಯರೈ ಸಹಸ್ರ ಮಹಾರಥಿಗರಿಂದೊಡಗೂಡಿ ಜೈಕರಿಸಿ ಕೆರೆವ ಅಕ್ಷೋಹಿಣಿ ಸೈನ್ಯದಳ ಅಧ್ಯಕ್ಷರು ಭೀಷ್ಮರೇ, ದುರ್ದ್ರೋಣರೇ, ಇದರ ಚಿಕ್ಕಪ್ಪನವರೇ, ಸಹೋದರ ದುಶ್ಯಾಸನ, ಅಗ್ರಜ ಮಿತ್ರ ಕರ್ಣ, ದುರ್ಯೋಧನ, ಸೋದರ ಮಾವ ಶಕುನಿ, ಸಾಟಿ ಇರುವರೆಗೆ ನನಗೆ ಸಾಟಿ ಇರುವರೆಗೆ ಸಾಟಿ ಇರುವರೆಗೆ ನನಗೆ ಸಾಟಿ ಇರುವರೆಗೆ ಗುರುಕುಲ ಸಿಂಹಾಸನದಿ ನರವ ಇಡದೆ ಚೌಳಿಯೇ ಕೈಕ ದೊರೆಯಲ್ಲಿ ಮಾಡುತ್ತಿರ ಸಾಟಿ ಇರುವರೆಗೆ ನನಗೆ ಸಾಟಿ ಇರುವರೆಗೆ ಭೀಷ್ಮ ಗುರುದ್ರೋಣರಿರಲು ಶೌರ್ಯ ರಣಗಳ ಒತ್ತಡದಲ್ಲಿ ಭೀಷ್ಮ ಗುರುದ್ರೋಣರಿರಲು ಶೌರ್ಯದಿ ರಣಗಳ ಒತ್ತಡದಲ್ಲಿ ಮಾವಸ ಕುನಿ ಸಲಹೆಗಳಿರುವುದೇ ಚಿತ್ರಕರಣ ಶತ್ರುಗಳಲ್ಲಿರುವುದೇ ಈಗಿರುವಲ್ಲಿ ಸೋಟಿ ಇರುವರೆಗೆ ಸೋಟಿ ಇರುವರೆಗೆ ಸೋಟಿ ಇರುವರೆಗೆ ಸೋಟಿ ಇರುವರೆಗೆ ಗುರುಕುಲ ಸಿಂಹಾಸನದಿ ಕಲವ ಇಡದೆ ಚೌಡತಿಯೇ ಕೈಗ ದೊರೆಯಲ್ಲಿ ಮಾಡುತ್ತಿರ ಸೋಟಿ ಇರುವರೆಗೆ ಸೋಟಿ ಇರುವರೆಗೆ ಪಿತಾಮಹ, ಒಂದು ವಿಚಿತ್ರ ವೃತ್ತಾಂತವನ್ನು ಕೇಳಿದಿರ. ರಾಜ್ಯ ಕೋಶಾದಿಗಳನ್ನೆಲ್ಲ ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಕೃಷ್ಣನನ್ನೇ ನಂಬಿಕೊಂಡಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ನೋಡಿದಿರಾ ಆ ಅರಣ್ಯವಾಸಿಗಳ ಅಟ್ಟ ಹಸು ಎಷ್ಟರ ಮಟ್ಟಿಗಿರುವುದು? ಸುಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಲು ಕೇಳುವಂತೆ ಈಗ ಬರ್ತಿರುವರಲ್ಲದೆ ಅದನ್ನು ಯುದ್ಧಕ್ಕೆ ಸದಾ ಸಿದ್ಧ. ತಾತ, ನನ್ನ ಬಳಿ ಒಂದೊಂದು ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತೆಗೆ ಸಿಕ್ಕಿದ ಪಾಂಡವರು ಮದಿಸಿದ ಆನೆ ಕಾಲಿಗೆ ಸಿಕ್ಕಿದ್ದ ಬಾಳೆಹಣ್ಣೆಂದೇ ನಾಟ್ಯಗುಂದಾಗಿ ಹೋಗುವುದು. ಸಹೋದರ ದುಶ್ಯಾಸನ, ಅಗ್ರಜ ಪಾಂಡವರ ರಣಹೆಜ್ಜೆಯನ್ನು ಪ್ರಾರಂಭಿಸಲು ಸರ್ ಯಾರು ಮಾಮದೇಶಕನವರು? ಅಗ್ರಜ, ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ? ದುರ್ಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ವಿಚಾರ? ಏನು ಪುರುಷೋತ್ತಮನೇ? ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ತನ್ನ ಹುಟ್ಟುಗುಣಕ್ಕನುಸಾರವಾಗಿ ಈ ಓರ್ವ ದಾಸಿ ಪುತ್ರನಿಗೆ ಹೋದಂತೆ ಎಷ್ಟೊಂದು ಹವಯಾನ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀಕೃಷ್ಣ ಪರಮಾತ್ಮನು ನಿನ್ನಲ್ಲಿ ರಾಯಭಾರಿಯಾಗಿ ಬರುತ್ತಿರಲ್ಲದೆ ನಿನ್ನಲ್ಲಿ ಯಾತನೆಗಾಗಿ ಬರುತ್ತಿಲ್ಲ. ಯಾರು? ಓಹೋ, ವಿದುರ ಮಹಾಶಯರು ಏನು ಹೇಳಿದರೆ? ಪಾಂಡವರಿಗೆ
ಅರ್ಧ ರಾಜ್ಯವನ್ನು ಕೊಡುವ ವಿಚಾರವನ್ನ ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ದಿನವು ಅಥವಾ ನ್ಯಾಯಕ್ಕೆ ಸರ್ವರು ಓದಿನರು. ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲವು ಸಮೀಪಿಸುತ್ತಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗಿರುವುದು. ಸಕಲ ವೀರರಿಂದ ಪರಿವೃತವಾದ ಈ ಓರ್ವ ಚಕ್ರವರ್ತಿಗೆ ಈ ದಾಸಿ ಪುತ್ರ ನೀತಿ ವಚನಗಳು ಅನಾವಶ್ಯಕ. ಸಹೋದರ ದುಶ್ಯಾಸನ, ಅಗ್ರಜ ಈ ವಿದರನು ಹಿರಿಯನು ಪೂಜ್ಯನು ಎಂದು ಸಹನೆಯನ್ನು ಸುಮ್ಮನಿದ್ದರೆ ರಾಜಸ್ಥಾನವೆಂಬ ಗೌರವವನ್ನು ನರೆಯದೆ ಮಿತಿ ಮೀರಿ ಮಾತನಾಡುತ್ತಿರುವ ಈತನನ್ನು ಸಭೆಯಿಂದ ಆಚೆಗೆ ದೂರಿಬಿಡು. ಚಿಕ್ಕಪ್ಪ ವಿದುರ ನಡೆದುರುಳ ನಡೆದುರುಳ ಕಡು ಸಡಗರ ನುಡಿಯುವುದನು ನಡೆದುರುಳ 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 ಕಡು ಸಡಗರ ನುಡಿಯುವುದನು ನಡೆದುರುಳ ದುರದಿ ಸಾರಿ ಹೃದಯ ತೀರ ಕೃತ್ಯದ ಅರೆ, ಅರೆ, ಸಹೋದರ. ಸಾರಿ ಹೃದಯ ಹೀನ ಕೃತ್ಯದ ನುಡಿಗಳನ್ನು ನಡೆದುರುಳ ನಡೆದುರುಳ ಸಡಗರ ನುಡಿಯುವುದನು ನುಡಿಯುವುದನು ನಡೆದುರುಳ ನಡೆದುರುಳ ನಡೆದುರುಳ. ಚಿಕ್ಕಪ್ಪ ವಿದುರ, ನಮ್ಮ ಅಣ್ಣನ ಆಜ್ಞಾನುಸಾರವಾಗಿ ಕೂಡಲೇ ಸಭೆಯನ್ನು ಬಿಟ್ಟು ಹೊರಡುವರಾಗು, ಇಲ್ಲವಾದರೆ ಅನರ್ಥವಾದೀತು. ಎಚ್ಚರ. ಅರೆ, ಅರೆ ಸಹೋದರ. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರ ದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಛೀ ಅವಿವೇಕಿ, ನೀನು ಎಷ್ಟೇ ಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳಿಯೇ ತೀರಬೇಕು. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರೆದಾಡುತ್ತಿರುವ ನಿನಗೆ ಶ್ರೇಯಸ್ಸು ಎಂದಿಗೂ ದೊರಕದು. ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಳೆಯನ್ನು ಪ್ರಾರಂಭಿಸಿಕೊಳ್ಳುವಾಗ ಅದನ್ನು ತಡೆಯಬೇಕೆಂದು ಇಟ್ಟಿದ್ದ ಈ ಧನಸ್ಸನ್ನು ಈಗಲೇ ಮುರಿದು ಹಾಕಬೇಕು. ಪ್ರಮಾದವಾಯಿತು, ಪ್ರಮಾದವಾಯಿತು. ದುರ್ಯೋಧನ, ಪೂಜ್ಯರಾದ ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೇ ಅಲ್ಲ. ಈ ವಿದುರನು ನಿನಗೆ ಸಹಾಯಕನಾಗಿ ನಿಂತಿದ್ದರೆ 3 ಲೋಕದಲ್ಲಿ ನನ್ನನ್ನು ಜಯಿಸುವರೇ ಇಲ್ಲದಂತಾಗುತ್ತಿತ್ತು. ಕರ್ಣ, ಈ ವಿದುರನ ಗೊಡ್ಡ ಬೆದರಿಕೆಗೆ ನೀನು ಸಹಾಯದರಬಹುದೇ? ದುರದೋಳ್ ಪಾರ್ಥನ ಶಿರವಂ ತರಿದೋ, ದುರದೋಳ್ ಪಾರ್ಥನ ಶಿರವಂ ತರಿದು ಧರಣಿಗೆ ಉರುಳಿ ಬೆರೆನುತ್ತೆ ಶಪಥವನಂದು ಮಹೇಶ್ವರನ ಕುವರನ ಮೆಟ್ಟಿಸಿ ಮಹೇಶ್ವರನ ಕುವರನ ಮೆಟ್ಟಿಸಿ ವರಜೋಪವನೊಂದು ನಿನಗೆ ಸಮನಾರಿಹರೈ ಕರುಣ. ಕರುಣ, ಈ ವಿದುರನು ಎಂದು ತಾನ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು. ಈತನ ಬಿಲ್ಲಿನಿಂದ ನಮಗಾಗತಕ್ಕ ಪ್ರಯೋಜನವಾದರೇನು? ಹೋಗಲಿ ಬಿಡು. ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಮಸ್ಕರಿಸಿದೆ ಆದರೆ ಕೂಡಲೇ ಅವರನ್ನು ಸಭೆ ನಾದಿಗೆ ದೂರಬೇಕಾಗುವುದು. ಎಚ್ಚರಿಕೆ. ಸಹೋದರ ದುಶ್ಯಾಸನ, ಅಗ್ರಜ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸಿ ಎಂದು ಹೇಳಿದನಲ್ಲ, ಸಿದ್ಧವಾಗಿರುವುದೇ? ಇದು ಸಿದ್ಧವಾಗಿರುವುದು, ತೆಗೆದುಕೊಳ್ಳುವರಾಗಿ ಕೊಡಿ. ಆ ಕೃಷ್ಣನ ಬರುವಾಗ ನಾನು ಇದನ್ನೇ ನೋಡ್ತಾ ಕುಳಿತುಕೊಳ್ಬೇಕು. ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ಈ ದುರ್ಯೋಧನು ಕಣ್ಣೆತ್ತಿ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಆ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ನಮಸ್ಕರಿಸುವಂತೆ ಮಾಡುವೆನು. ಯೋಗ ಮಾಯೆ, ಜಾಗೃತರಾಗು. ಛೇ! ಗೌರವೇಶ್ವರ,
ಚಕ್ರವರ್ತಿಯಾದ ನೀನು ನನ್ನ ದೂತನಾಗಿ ಬಂದಿರುವ ನನ್ನ ಪಾದದ ಮೇಲೆ ಬಿದ್ದು ನಮಸ್ಕರಿಸಬಹುದೇ? ನಾನೇ ನಿಮ್ಮ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇದೆಯೋ ಇಲ್ಲವೋ ಎಂದು ಪರೀಕ್ಷೆ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದ್ದು ಹೆಮ್ಮೆಗೊಳ್ಳಬೇಡ. ಆ ಒಂದು ವೇಳೆ ನಮಸ್ಕರಿಸಿದೆ ಆದರೆ ಈ ಭೂ ಮಾತೆ ಎಂದು ತಿಳಿ, ನಿನಗಲ್ಲ. ಬಂದದ್ದಾಯಿತು, ಈ ಪೀಠದಲ್ಲಿ ಕುಳಿತುಕೋ. ಆಯು ಕೃಷ್ಣ, ನಿನಗೆ ಸ್ತ್ರೀಯರ ನರ್ತನವೆಂದರೆ ಬಲು ಚಪಲವೇ? ಇದ್ದರೂ ಇರಬಹುದು. ಇದ್ದರೂ ಇರಬಹುದೇನು? ಇದ್ದೇ ಇದೆ. ಸಹೋದರ ದುಶ್ಯಾಸನ ಅಗ್ರಜ, ಬರಮಾಡು ರಾಜ ನರ್ತಕಿಯರನ್ನು. ಯಾರಲ್ಲಿ ನಮ್ಮ ಅರಮನೆಯ ರಾಜ ನರ್ತಕಿಯನ್ನು ಬರಮಾಡತಕ್ಕದ್ದು? ರಾಜನರ್ತಿಕೆಯು ಸಿದ್ಧವಾಗಿದ್ದರೆ ಕರುನಾಡು ಕುರುಭೂಪ ರಾಜೇಶ್ವರ ಕರುನಾಡು ಕುರುಭೂಪ ರಾಜೇಶ್ವರ ಕುರುವಂಶ ಗುರು ತಿಲಕ ಮಕುಟೇಶ್ವರ ಧೀರ ಕುರುವಂಶ ಕುರು ತಿಲಕ ಮಕುಟೇಶ್ವರ ಧೀರ ಕರುನಾಡು ಕುರುಭೂಪ ರಾಜೇಶ್ವರ ರೂಪ ಮನೋಹರ ಟಿಪು ಭಯಂಕರ ರೂಪ ಮನೋಹರ ಅಣ್ಣನ ಪರಮಾತ್ಮ ಚತುರ ಟಿಪು ಭಯಂಕರ ರೂಪ ಮನೋಹರ ಅಣ್ಣನ ಪರಮಾತ್ಮ ಚತುರ ಸೋದರ ಮಾವನ ಅಲೇ ಮಾವ, ಸೋದರ ಮಾವನ ಧೀರ ಚತುರ
ವರ್ಣಧಾರಿ ಕೊಳಲನು ಓದುವ ಮುರಾರಿ ನೀಲವರ್ಣಧಾರಿ ಕೊಳಲನೂದುವ ಈ ಮುರಾರಿ ಈ ಚಲುವನಿಗೆ ಅದಾರು ಸಾಟಿ ಕೃಷ್ಣ ಮುರಾರಿ ಮತ್ತೊಮ್ಮೆ ಹೇಳಿರಿ. ಭೀಮನಿಗೆ ಅವತಿಯ ಕುಲನಾರಿ ಭೀಮನಿಗೆ ಅವತಿಯ ಕುಲನಾರಿ ಇವನಿಗೆ ಸಾಟಿ ಇವನಿಗೆ ಸಾಟಿ ಗುರು ವಂಶ ಗುರು ತಿಲಕ ಗುರು ಸಾರ್ವಭೌಮ ಗುರು ವಂಶ ಗುರು ತಿಲಕ ಗುರು ಸಾರ್ವಭೌಮ ಕರುನಾಡು ಗುರು ರಾಜೇಶ್ವರ ತಗತಿ ಬಿದಕ ಜಡ ತಗತಿ ಬಿದಕ ಜಡ ತಗತಿ ಬಿದಕ ಜಡ ತಾಪ್ 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 ತಗದೆ ಬೆತಕ ಜಡ ತಗದೆ ಬೆತಕ ಜಡ ತಗದೆ ಬೆತಕ ಜಡ ತೋಪ್ 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 ತಗದೆ ಬೆತಕ ಜಡ ತಗದೆ ಬೆತಕ ಜಡ ತಗದೆ ಬೆತಕ ಜಡ ತಾಗರ್ ತಾಗರ್ ತಾ ತಗದೆ ಬೆತಕ ಜಡ ತಗದೆ ಬೆತಕ ಜಡ ತಗದೆ ಬೆತಕ ಜಡ ತಾಗರ್ ತಾಗರ್ ತಾಯಿ ತದಿ ತಾಗರ್ ತಾಯಿ ತದ್ದಿ ತಾಂಗರ್ದೋ ತದ್ದಿ ತಾಂಗರ್ದೈ ತದ್ದಿ ತಾಂಗರ್ದೋ ತದ್ದಿ ತಾಂಗರ್ ದಿದ್ದಿ ತಾಂಗರ್ ತದ್ದಿ ತಾಂಗರ್ ದಿದ್ದಿ ತಾಂಗರ್ ತದ್ದಿ
ಒಂದನೇ ನರ್ತಕಿ, ಎರಡನೇ ನರ್ತಕಿ, ಮೂರನೇ ನರ್ತಕಿ ಎಲ್ಲ ಬರಬೇಕು. ತೆಗೆದುಕೊಳ್ಳಿರಿ ಬಹುಮಾನವನ್ನು. 60,000 ವರ್ಷ, 1000 ವರ್ಷ. ಮುರಹರಿಯು ಸಭೆಗೆ ಬಂದ ಮುಖ್ಯ ಉದ್ದೇಶವನ್ನು ಸಭೆಗೆ ತಿಳಿಸಬಹುದು. ತಿಳಿಸುವೆನು. ಪರ ಪೂಜ್ಯರಾದ ಆಚಾರ್ಯರೇ, ಗುರುರುದ್ರರೇ, ಸರ್ವ ಪಕ್ಷಿಯರೇ, ನಿಮ್ಮ ಮುಂದೆ ಬಿಚ್ಚಿಡುವ ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಪಾಂಡವರ ಭವಿಷ್ಯವು ರಾಜಕಾರ್ಯವು ಇಲ್ಲಿ ನಿರ್ಣಯಿಸಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಬಿಚ್ಚೆಯು ಅನುಗ್ರಹಿಸಿ ಗಮನಿಸಬೇಕು. ವಿಷಭೋಜನ, ರಾಕ್ಷಾಕ್ರೋಧಳ, ಕಪಟದೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ದ್ರೌಪದಿಯ ವಸ್ತ್ರಾಭರಣ ಇಂಥ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ತಮ್ಮಲ್ಲಿ ಯೋಚಿಸುತ್ತಿರುವಾಗ ಈ ಸುಸಮಯನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿ. ಗೌರವೇಶ್ವರ, ಸುಯೋಧನ, ಏತಕ್ಕೆ ಅನುಜರೋಳ್ ಬಿಡು ಪಂತ, ಏತಕ್ಕೆ ಅನುಜರೋಳ್ ಬಿಡು ಪಂತ, ಸಲ್ಲದು ವೈರ ಸಾಧಿಸದಿರು ಚಲ, ಸಲ್ಲದು ವೈರ ಸಾಧಿಸದಿರು ಚಲ, ಸ್ಥಿರವಲ್ಲ ವೈರವ ಅಸ್ಥಿರವೀ ರಾಜ್ಯ, ಸ್ಥಿರವಲ್ಲ ವೈಭವ ಅಸ್ಥಿರವೀ ರಾಜ್ಯ, ದುರ್ಗುಳರ ಬೋಧೆಗೆ ಕಿತ್ತೊಡದಿರು ಜೋಕೆ, ತುಳುರಳ ಬೋಧೆಗೆ ಕಿವಿಗೊಡದಿರು ಜೋಕೆ, ರಾಜ್ಯವನೀತು ಸುಖಲಿ ಬಾಳೋ, ರಾಜ್ಯವನೀತು ಸುಖಲಿ ಬಾಳೋ, ಏತಕ್ಕೆ ಅನುಜರೋಳ್ ಪಂತ, ಏತಕ್ಕೆ ಅನುಜರೋಳ್ ಬಿಡು ಪಂತ, ಬಿಡು ಪಂತ, ಬಿಡು ಪಂತ. ಸುಯೋಧನ, ಶ್ರೀಕೃಷ್ಣ ಪರಮಾತ್ಮನನ್ನು ನಿರೂಪಿಸಿದ ರಾಜಕಾರ್ಯವನ್ನು ನೀನು ಕೇಳಿದೆಯಲ್ಲವೇ? ಅದರಂತೆ ನಡೆಯುವೆ ಎಂದು ನಾನು ನಂಬಿದ್ದೇನೆ. ಶಾಂತಿ ಸಂಧಾನದ ಸುಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವೂ ಕೂಡ ವಿಷವಾಗುವುದು. ನೀವು ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ವಿರೋಧವೇಕೆ? ದುರಾಭಿಮಾನವನ್ನು ಬಿಟ್ಟು ಅರ್ಧ ರಾಜ್ಯವನ್ನು ಕೊಟ್ಟು ವೈಭವದಿಂದ ದರೇನಾಳು. ಇದೇ ನನ್ನ ಅಭಿಪ್ರಾಯ. ತಾತ, ತಾವು ಸುಮ್ಮನೆ ಇರಿ. ಪರಿಭ್ರಮೆಯಿಂದಲೇ ಕೆಳದಿರು ಮರೆತೋ ಪರಿಭ್ರಮೆಯಿಂದಲೇ ಕೆಳದಿರು ಮರೆತೋ ತರಣರ ಶ್ರುತಿಶ ಕರಬಾರ್ದವರನೋ ತರಣರ ಶ್ರುತಿಶ ಕರಬಾರ್ದವರನೋ ತರಣರ ಶ್ರುತಿಶ ಕರಬಾರ್ದವರನೋ ಕೊನೆಯಲ್ಲಿ ಓರ್ವನೆ ಕೇಳುದುರ ಕೊನೆಯಲ್ಲಿ ಓರ್ವನೆ ಕೇಳುದುರ ಪರಿಭ್ರಮೆಯಿಂದಲೇ ಕೆಳದಿರು ಮನವೋಸುವನು ಮರೆತೋ
ದುರ್ಯೋಧನ ದೇವ ಕುರು ಪಾಂಡವರೊಳ್ ಸಮರವು ಬೇಡವೋ ಕುರು ಪಾಂಡವರೊಳ್ ಸಮರವು ಬೇಡವೋ ಕುರು ಪಾಂಡವರೊಳ್ ಸಮರವು ಬೇಡವೋ ಕುರು ಪಾಂಡವರೊಳ್ ಸಮರವು ಬೇಡವೋ ಹಠವನ್ನು ಸಾಧಿಸಿ ಕೆಳದಿರು ಮನದಲ್ಲಿ ಹಠವನ್ನು ಸಾಧಿಸಿ ಕೆಳದಿರು ಮನೋಜ ಪರಿಭ್ರಮೆಯಿಂದಲೇ ಕೆಳದಿರು ಮನದಲ್ಲಿ ಮನವೋ ಸುಮನೋ ಮರೆತೋ ವಸ್ತ ದುರ್ಯೋಧನ ಶಾಂತಿ ಸಮಾಧಾನಕ್ಕೆ ಬಂದವರನ್ನು ಸಮರಸ್ಥಳನಾಗಿ ಮಾಡಬೇಡ. ಇದೀಗ ಸಂಧಿಗೆ ಸುಸಮಯ. ಹಠದಿಂದ ಅದನ್ನು ನಿರಾಕರಿಸಬೇಡ. ಪಾಂಡವರೇನು ಅನ್ನರೆ ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ಈ ರಾಜ್ಯದ ಮೇಲೆ ನಿನಗೆ ಎಷ್ಟು ಅಧಿಕಾರ ಇದೆಯೋ ಆ ಪಾಂಡವರಿಗೂ ಅಷ್ಟೇ ಅಧಿಕಾರ ಇರುವುದು. ಶ್ರೀಕೃಷ್ಣ ಪರಮಾತ್ಮನ ಮಾತಿನಂತೆ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅದನ್ನು ಸಂತೈಸಿದೆ ನನ್ನ ಅಭಿಮತ. ಗುರುದೇವ ವಿದುರ ಮಹಾಶಯರು ನನಗೆ ಉಪದೇಶ ಮಾಡುವುದರಲ್ಲಿ ನೀವು ಒಬ್ಬರು, ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಕೆಡುವವರನ್ನು ನೋಡಿದಾಗ ಅವರಿಗೆ ಸದುಪದೇಶ ಮಾಡುವುದು ನಮ್ಮಗಳ ಕರ್ತವ್ಯ. ಈಗ ನಾನು ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಈಗ ನೀನು ರಾಜ್ಯ ಮದದಿಂದ ಗರ್ವಿತನಾಗಿರುವೆ. ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನನ್ನ ಹಿತೋಪದೇಶಗಳು ನಿನಗೆ ಕೇಳುವುದಿಲ್ಲ. ಆದರೂ ಹೇಳುವೆನು. ಪಿತಾಮಹ ಭೀಷ್ಮರು, ಗುರು ದ್ರೋಣರು, ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದಕ್ಕಿಂತ ನಾನೇನು ಹೆಚ್ಚಿಗೆ ಹೇಳಲಾರೆ. ಇದೀಗ ಸಂಧಿಗೆ ಸುಸಮಯ. ನಿನ್ನ ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ರಾಜ್ಯವೆಲ್ಲವನ್ನೂ ನೀನೇ ಅನುಭವಿಸು. ನಿನ್ನ ಇಚ್ಛೆದ್ದಷ್ಟು ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಪ್ರಾಯ. ವಿದುರ ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಿಲ್ಲ ಯಾಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ದೋಷವು ಮಾತ್ರವೂ ಕಂಡು ಬರುತ್ತಿರುವುದು. ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದ ಹೇಳಿದೆ. ಮಹಾನುಭಾವನಾದ ಕೃಷ್ಣ ನಿನ್ನ ದೂತತ್ವವನ್ನು ಬಹುಸ್ತಾಗಿಯನಾಗಿ ಹೇಳಿಬಿಟ್ಟಿದೆ. ಆದರೆ ನಿನ್ನ ಮರಳ ಮಾತಿಗೆ ಒಳಪಡುವ ಬುದ್ಧಿ ಮಾತ್ರ ಈ ದುರ್ಯೋಧನಲ್ಲ. ಇದು ಶುದ್ಧ ಸತ್ಯ ರಕ್ತ ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಂಕಾರ, ದುಸ್ವಾಸದ ದುರಾಭಿಮಾನ. ವಿಚಾರ ಮಾಡಿಕೊಳ್ಳುವೆ. ಸಾಕು ಮಾಡು ನಿನ್ನ ಪ್ರವಾಸವನ್ನು ಕೃಷ್ಣ. ನಾನು ಅದನ್ನು ಮೊದಲೇ ಬರೆಯಲು ಏನು ಹೇಳಿದೆ? ನಮ್ಮದು ದುರಗ್ರಹದ, ದುರಂಕಾರದ, ದುಸ್ಸಹವಾಸದ, ದುರಾಸೆಯದ ದುರಾಭಿಮಾನವೇ. ಹಾಗೆಲ್ಲ ಕೇಳು ಕೃಷ್ಣ. ಈ ದುರ್ಯೋಧನ ಸಲಹೆ ಪಡೆಯಬೇಕೆಂದಿರುವುದೇ ಆ ನಿನ್ನ ಬಂಡ ಭೀಮ ಅದು ದುರಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ಒಲಿಸಬೇಕೆಂದಿರುವುದೇ ಆ ನಿನ್ನ ಮಧ್ಯಮ ಪಾಂಡವ ಪಾತ್ರ ಅದು ದುರಗ್ರಹ. ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದ್ದರಲ್ಲವೇ ಆ ಏಡಿ ಪಾಂಡವರು ಅದು ದುರಾಭಿಮಾನ. ದುರ್ಯೋಧನ ದುಶ್ಯಾಸನನ್ನು ಪುಡಿಗೈದು ಭರತ ಖಂಡದಲ್ಲಿ ಧ್ವಜ ಪತಾಕೆಯನ್ನು ಆರಿಸಲು ಯೋಜನೆ ಮಾಡುತ್ತಿದ್ದರಲ್ಲವೇ ಆ ನಿನ್ನ ಏಡಿ ಪಾಂಡವರು ಅದು ದುರಾಸೆಯ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಹೆಮ್ಮೆಗೊಳ್ಳುತ್ತಿದ್ದರಲ್ಲವೇ ಆ ನಿನ್ನ ಏಡಿ ಪಾಂಡವರು ಅದು ದುರಾಭಿಮಾನ. ಎಚ್ಚೇರ ಕೃಷ್ಣ, ಈ ವಿಫಲವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿನೂ ಸಾಧ್ಯವಿಲ್ಲ. ಸುಮ್ಮನೆ ಕಂಡ ಶೋಷಣೆಯಿಂದೇನು ಪ್ರಯೋಜನವಿಲ್ಲ ಕೃಷ್ಣ. ಹೋಗು. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಜಾಲಿಯು ಈ ಯುದ್ಧದ
ನಿನ್ನಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ನನಗೆ ಸರಿಸಮಾನ ನನಗೆ ಸರಿಸಮಾನ ಪಂಚಪಾಂಡವರ ಸೈನ್ಯದಡಿ ನನಗೆ ಸರಿಸಮಾನ. ಕೊಲ್ಲುಗ ವರದಿ ಸಾರ್ಥಕಗೊಳಿಸಿದ ಮುರುಗ ಜನರು ಕೊಲ್ಲುಗ ವರದಿ ಸಾರ್ಥಕಗೊಳಿಸಿದ ಮುರುಗಕ್ಕೆ ಜಯವನ್ನು ಗಳಿಸಿ ಸಂತಸದಿಂದ ಆರಿಸಿ ಬರುವೆ ವಿಜಯ ಧ್ವಜವನ್ನು ನನಗೆ ಸರಿಸಮ. ಪಂಚಪಾಂಡವ ಸೈನ್ಯದಲ್ಲಿ ನನಗೆ ಸರಿಸಮ. ಸಮಾನರ ಹರಿಗರೋ ಸಮಾನರ ಹರಿಗರೋ ಸಮಾನರ ಹರಿಗರೋ. ಕೃಷ್ಣ, ಪಾಂಡವರು ಸೇರಾ ಸಮುದ್ರವನ್ನು ಕಲಕಿ ಬಿಡಬಲ್ಲ ಗಂಡುಗಲಿಗಳು ನಾವು. ಆ ಪುಂಡ ಭೀಮನ ರುಂಡವನ್ನು ಚೆಂಡಾಡಲು ಈ ದುಶ್ಯಾಸನನು ಸದಾ ಸಿದ್ಧ. ಹೋಗು, ಸಮರವೇ ಸಿದ್ಧ. ಸಹೋದರ ಕೃಷ್ಣ, ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ಅಗೆತಿರದ ಹೊರತು ಈ ರಾಧೆಯನಿಗೆ ಪೃಷ್ಠವನ್ನು ವೃಚಿಸುವುದಿಲ್ಲ. ದುರ್ಯೋಧನ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ವೀರರಿಗೆಲ್ಲ. ಬಲೆ ಬಲೆ ಕರ್ಣ, ಬಲೆ ಕೌರವೇಶ್ವರ. ಕರ್ಣನ ಬಿರುಸು ಮಾತುಗಳಿಂದ ಕೃಷ್ಣನ ಕಂಠ ಬಿರಿದಂತಾಗಿರುವುದು. ಕಾರಣ ನೀನು ಈ ರೀತಿಯ ಮಾತನಾಡುತ್ತಿರುವೆಯಲ್ಲ, ಅರ್ಜುನನ ಮೇಲಿನ ವೈರಕ್ಕೆ ಇಡೀ ಕ್ಷತ್ರಿಯವನ್ನೇ ನಾಶಪಡಿಸಲು ಯೋಚಿಸುತ್ತಿರುವೆಯಲ್ಲ, ಇದು ನಿನಗೆ ಧರ್ಮವೇ? ಯೋಚಿಸಿ ನೋಡು. ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಿ ಬಂದು ದಾತನಾದೆಯೇಗೆ. ಪಾಂಡವರ ಹಿತ ಬಯಸಿ ಬಂದೆಯ ವೀರ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ. ಹಠವಂತರು ನಾವು ದಿಟವೆಂದು ನೀನು, ಹಠವಂತರು ನಾವು ದಿಟವೆಂದು ನೀತಿಳಿ. ಹಠವಂತರು ನಾವು ದಿಟವೆಂದು ನೀತಿಳಿ. ದುರದಳು ಪಾಕದ ಚಿರವನು ತರಿಯುತ್ತೆ. ದುರದಳು ಪಾಕದ ಚಿರವನು ತರಿಯುತ್ತೆ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ. ಪಾಂಡು ತನೆಯರ ಎದವನು ಬಯಸುತ್ತ ಪಾಂಡು ತನೆಯರ
ಎಲ್ಲವನೇ ಸಲ್ಲದು ನಿನಗೆ ವಲ್ಲಭನೇ ರಾಮ ವಲ್ಲಭನೇ. ಕೃಷ್ಣ, ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೇ ಅಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಗೌರವೇಶ್ವರನಿಗಾಗಿ ತನುಮನವನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಓಹೋ, ಮೀರಿತು. ಮದನ್ಮತನಾದ ಇವರೊಡನೆ ಮಾತನಾಡುವುದು ಅನುಚಿತ. ಆದರೂ ಒಂದು ಮಾತನ್ನು ಹೇಳು ದುರ್ಯೋಧನ. ಭಾರತ ಭೂಮಿ ಜೈಸ ದುರ್ಗ ಸಮಾನ ಸೌರತರಿತು ನಿರಾಕರಿಸಿದರೈ ಭಾರತ ಭೂಮಿ ಜೈಸ ದುರ್ಗ ಜೈಸ ದುರ್ಗ ಕರಸಿಯನಿಲ್ ಅನುಜಾತರ ಕರಸಿಯನಿಲ್ ಅನುಜಾತರ ಧರೆಯ ನಿಂತು ಚಾಚಿ ಪಡೆದು ಧರೆಯ ನಿಂತು ಚಾಚಿ ಪಡೆದು ಭೈರವನೇ ನಿಂಗಿ ಸೈರನೆಯ ತಾಳೈ ವಿರೋಧನ ವೈರನಯ ನಿನಗಿ ಸೈರನಯ ತಾಳ ಮಾಳೈ ಗರಿಗರು ಪರಿತ ಪರಗುಣ ನೆನೆದೆ ಪರೇ ದೊರೆಯ ಭಾರತ ಭೂಮಿ ಜೈಸ ದುರ್ಗ ಸಮಾನ ಸೌಜತಾದ ನಿರಾಕರಿಸಿದರೈ ಭಾರತ ಭೂಮಿ ಜೈಸ ದುರ್ಗ ಜೈಸ ದುರ್ಗ. ದುರ್ಯೋಧನ, ಆದರೂ ಒಂದು ಮಾತಿನ ಹೇಳುವನೆ ಕೇಳು. ಈ ನಿನ್ನ ಗುರಿ ಹಿರಿಯರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡಬೇಡ. ಪಾಂಡವರು ನಿನ್ನ ತಂದೆಯ ಪ್ರಭುತ್ವರು. ನಿನ್ನನ್ನು ವಿರಾಜನೆಂದು ನಿರ್ಮಿಸುವರು. ನಿನ್ನಲ್ಲಿ ಸ್ನೇಹ ಮಮತೆ ಅಲ್ಲದೆ ಮತ್ತೇನು ಬೇಡ. ಈ ಸಂಧಿಯನ್ನು ನಿರಾಕರಿಸಬೇಡ. ಸಂಧಿಗೆ ಸಮರ್ಥಿಸು. ಇದರಲ್ಲಿ ನನ್ನ ಅಪರಾಧವೇನು ಎದುರಾಗ? ಪಾಂಡವರು ಜೂಜಾಡಿ ಸಿರಿ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವು. ಎಚ್ಚೇನು ಕೃಷ್ಣ, ಈ ವಿಫಲವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಗೂ ಸಾಧ್ಯವಿಲ್ಲ. ಪಾಂಡವರು 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 ಪಾಂಡವರಿಗೆ ಭಿಕ್ಷಾ ವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಇವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವ ಜನಾರ್ದನ, ಯುದ್ಧವು ಕ್ಷತ್ರಿಯನ ಧರ್ಮ. ಕಾಮ ಮೋಕ್ಷ ಅರ್ಥ ಏಕಮಾತ್ರ ಸಾಧನೆ. ಯುದ್ಧದ ಹೊರತಾಗಿ ಕ್ಷತ್ರಿಯನೊಂದಿಗೂ ಭಯಪಡಲಾಗದು. ಚಿರನಾಗು ದುರ್ಯೋಧನ, ನಿನ್ನ ಯುದ್ಧವೇ ಅಭಿಸ್ಯವಾದರೆ ಅದನ್ನೇ ಹೊಂದುವಂತೆ. ಇದು ಯುದ್ಧವಲ್ಲ, ಪಾಪಾಶಯ, ಕುರುಕುಲ ಕಳಂಕ ಸ್ವರೂಪನೇ. ಕೇಳು, ನಿನ್ನ ಅಪರಾಧಗಳು ಏನೆಂದು ಕೇಳಿರುವೆಯಾ? ಧರ್ಮನಿಷ್ಠರು ಸ್ನೇಹಶೀಲರಾದ ಆತ್ಮೀಯ ಬಂಧುಗಳಲ್ಲಿ ಜಗನ್ಯವಾದ ರಾಕ್ಷಸ ವೃತ್ತಿಯನ್ನೇ ಹೊಂದಿವೆ. ವಾರಣಾವತಾರದ ಅರಗಿನ ಮನೆ, ಕೊಂತಿಗಾದ ಭಂಗ, ಏಕಚಕ್ರವರ್ತಿಯ ವಿಷಪ್ರಾರ್ಥನ, ಸರ್ಪಭಂಗ, ಇವು ಎಲ್ಲವನ್ನೂ ಮರೆತೆಯ? ಭೀಷ್ಮ ದ್ರೋಣಾದಿ ಮಾತುಗಳನ್ನು ನಿರಾಕರಿಸಿ ಅನ್ಯಾಯ ಆಚರಣೆಗಳಲ್ಲಿ ಕೀರ್ತಿ ಸಹಿಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಕೆಟ್ಟರು ತಲೆ ಕಟ್ಟೆಗರೆಯಾಗಿ ಕಾಡಿ ಕಟ್ಟಲೇಬೇಕೆಂದು ಪಟ್ಟಣದ ವೀರ ಕೆಚ್ಚರೆ ಕಟ್ಟಾಳು ಈ ಚಕ್ರೇಶ್ವರ ನೋಡಿ ಕಣಕ್ಕೆ ಕೇಕೆ ಹಾಕಿ ನಕ್ಕಳಲ್ಲ ನಿನ್ನ ಪಾಂಡವ ಸುದ್ದಿ. ಪಾಂಚಾಲಿ ಅಂದೇ ದೊಡ್ಡದು ಛಲ. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕರ್ಣಕ್ಕೆ ಕಾಲ್ಕೆರಲು ನಿಂತರೂ ಸರಿ. ಕಲಿಹಂಸದ ನಿರ್ಮಿತವಾದ ಈ ರತ್ನ ಸಿಂಹಾಸನವು ರಕ್ತದ ಮುಡಿಯಲ್ಲಿ ಕೊಚ್ಚಿ ಹೋದರೂ ಸರಿ. ಅಸ್ತಿನಾವತಿ ಈ ಚಕ್ರೇಶ್ವರನು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೇಳು ಮುರಹರಿಯೇ
ಪಡಿ ಗೆಲ್ಲಲಿ ಅವರ ರಾಜ್ಯವ. ಕೃಷ್ಣ ಹರಿಯೇ ಅಟ ಪಡಿ ಗೆಲ್ಲಲಿ ಅವರ ರಾಜ್ಯವ. ಛಲವನ ಬಿಡನು ಛಲವನ್ನು ಕೊಡೆನು ಛಲವ ಜಯಿಸಿ ಗನಮುದದೆ ಮೆರೆಯುವೆ. ಛಲವ ಜಯಿಸಿ ಗನಮುದದೆ ಮೆರೆಯುವೆ. ಕೊಡುವುದಿಲ್ಲವೋ ರಾಜ್ಯವ ಕಡೆಯ ಮತಿಗ ರಾಜ್ಯದೊಳಗೆ ಕೊಡುವುದಿಲ್ಲವೋ ರಾಜ್ಯವ. ಅಯ್ಯೇನಿ ಪಾಂಡವರು ಎನ್ನೊಡನೆ ಯುದ್ಧ ಮಾಡಿ ಅಯ್ಯೇನಿ ಪಾಂಡವರು ಎನ್ನೊಡನೆ ಯುದ್ಧ ಮಾಡಿ ಗೆಲ್ಲಲಿ ರಾಜ್ಯ ನೋಡಿ ಕೊಡುವೆದ. ಮಾಡಿ ಗೆಲ್ಲಲಿ ರಾಜ್ಯ ನೋಡಿ ಕೊಡುವೆದ. ಕೊಡುವುದಿಲ್ಲವೋ ರಾಜ್ಯವ ಕಡೆಯ ಮತಿಗದು ರಾಜ್ಯದೊಳಗೆ ಕೊಡುವುದಿಲ್ಲವೋ ರಾಜ್ಯ ಕೊಡುವುದಿಲ್ಲವೋ ರಾಜ್ಯ ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ ಆ ಪಾಂಡವ ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಿಂದ ಸಂಧಾನದಿಂದ ದೊರಕದು. ಮಾಡುವೆ ತೊಡೆತಟ್ಟಿ ಯುದ್ಧ ಕಡ ಕಡಿ ಸತ್ತರೆ ಸಾಹಿತ್ಯ ಬದುಕಿದರೆ ಅಖಂಡ ಸಾಮ್ರಾಜ್ಯ. ಇದು ನನ್ನ ಕಡೆಯ ಸಂದೇಶ. ಹೋಗು ಕೃಷ್ಣ ಹೋಗು. ಆ ನಿನ್ನ ಹೇಳಿ ಪಾಂಡವರಿಗೆ ಯುದ್ಧದ ಸರಕರನ್ನು ಅಣಿಪಡಿಸುವಂತೆ ತಿಳಿಸಿಬಿಡು. ಅಹಂಕಾರದಿಂದ ಮೆರೆಯುತ್ತಿರೋ ನಿನಗೆ ಎಷ್ಟು ಹೇಳಿದರೂ ಸಲ್ಲದು. ಅರ್ಜುನನ ಬಾಣವನ್ನು ಎದುರು ನೋಡುತ್ತಿರು. ಕೃಷ್ಣ ಇನ್ನು ಎಲ್ಲಿಗೆ ಹೋಗುತ್ತಿರುವೆ? ವಿಜಯರಾಜರ ಮೇಲೆತ್ತಿರುವುದನ್ನು ಅಪಹರಿಸಿದ ವಾಕ್ಯದಿಂದ ನಿಲ್ಲಿಸಿ ಮಾತನಾಡುತ್ತಿರುವ ನಿನಗೆ ಅತಿ ಬೇಡ ದುರ್ಯೋಧನನೆ ತೋರಿಸ ದುರ್ಯೋಧನ ಕೃಷ್ಣ ಅತಿ ಬೇಡ ದುರ್ಯೋಧನನೆ ತೋರಿಸ ಅದೇ ಗೆದ್ದು ಬದರುವೆ ಅದೇ ಮಾತು ಮಗಳುವೆ. ಅದೇ ಗೆದ್ದು ಬದರುವೆ ಅದೇ ಮಾತು ಮಗಳುವೆ. ಕುಲಹೀನ ಕುಲವ ಮರದೆಯ ಸುರಜೊಳು ಕಡಿಯದೆ ಇರುವೆ. ಕುಲಹೀನ ಕುಲವ ಮರದೆಯ ಸುರಜೊಳು ಕಡಿಯದೆ ಇರುವೆ. ಕದನ ತೊಳು ನಿನ್ನ ಮಾಧವನ ಡಗಿಪೆ ಕದನ ತೊಳು ನಿನ್ನ ಮಾಧವನ ಡಗಿಪೆ ತಂದು ತವ ಪಡುವೆ ದುರ್ಯೋಧನ ತಂದು ತವ ಪಡುವೆ. ಸರ್ವೋತ್ತಮ ಜೈಸೆ ಈ ನಿನ್ನ ಮೋಸ ಮಂದಮತಿಯದೆ ಮುಂದೆ ನರಿಯದೆ ಮಂದಮತಿಯದೆ ಮುಂದೆ ನರಿಯದೆ ತಂದು ತವ ಪಡುವೆ ದುರ್ಯೋಧನ ತಂದು ತವ ಪಡುವೆ. ಸರ್ವೋತ್ತಮ ಜೈಸೆ ಈ ನಿನ್ನ ಮೋಸ ಸರ್ವೋತ್ತಮ ಜೈಸೆ ಈ ನಿನ್ನ ಮೋಸ. ಸೈರಿಸ ಪಲ್ಲವನ ದುರ್ಯೋಧನ ಸೈರಿಸ ಪಲ್ಲವನ ಪರಮ ಪುರುಷನೆಂಬ ಬಿರುದನು ಕೊಡವಿಯೋಳು ತೊಡಗಿದೆ ಕೆಡುಕನೆ. ಪರಮ ಪುರುಷನೆಂಬ ಬಿರುದನು ಕೊಡವಿಯೋಳು ತೊಡಗಿದೆ ಕೆಡುಕನೆ. ಅತಿ ಬೇಳೆ ದುರ್ಯೋಧನ ತೋರಿಸ ಸಾಕಿ ಪಡೆ ಸೈರನ 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 ಸೈರನ. ಕೃಷ್ಣ ಎಲ್ಲಿಗೆ ಹೋಗಲಿಲ್ಲ. ನಿನಗೆ ತಕ್ಕ ಶಿಕ್ಷೆಯನ್ನು ಮಾಡಿಸುವನು. ಸಹೋದರ ದುಶ್ಯಾಸನ ಈತನನ್ನು ಹಗ್ಗದಿಂದ ಬಂಧಿಸು. ಏನು ಮಂದಮತಿಗಳ ನನ್ನನ್ನು ಬಂಧಿಸುವಿರಾ? ಬೀಸಣಿಗೆಯಿಂದ ಆ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು, ಬಟ್ಟೆಯಿಂದ ಬೆಂಕಿಯನ್ನು ಪ್ರತಿಬಂಧಿಸುವಂಗೆ ನನ್ನನ್ನು ಬಂಧಿಸುವಿರಾ? ಎಲ್ಲಿ ಬಂಧಿಸಿ ನೋಡುವಣ? ಎಲ್ಲೋ ಕೃಷ್ಣ, ಹಿಂದೆ ನೀನು ಗೋವುಗಳ ಕುತ್ತಿಗೆ ಹಗ್ಗವನ್ನು ಹಾಕಿ ಸೆಳೆದಂತೆ ಈಗ ನಿನ್ನ ಕುತ್ತಿಗೆ ಹಗ್ಗವನ್ನು ಹಾಕಿ ಸೆಳೆದುಕೊಂಡು ಹೋಗುತ್ತೇವೆ. ಅಲ್ಲಿಯೂ ಕೃಷ್ಣ, ಇಲ್ಲಿಯೂ ಕೃಷ್ಣ, ಎಲ್ಲೆಲ್ಲಿಯೂ ಕೃಷ್ಣ. ಪರಮಾತ್ಮ ಹರೇ ಪಾವನ ನನ್ನ ಪರಮಾತ್ಮ
ಸಮಸ್ತ ಜಗದಾನಂದಂ ಜಗದಾನಂದಂ ವಾರಿಜ ಭವತಾತ ವಾರಿಜ ಭವತಾತ ನೀ ದಾರುಣಿಯೊಳ್ ನಿನಗೆ ನಾ ಸಮಣೆ ಉಲಗೀನನು ನಾ ದೇವಾ ಬಳಲಿದೆಯೋ ಸ್ವಾಮಿ ತರಳನ ಆದರಿಸಲು ಬಳಲಿದೆಯೋ ಸ್ವಾಮಿ ತರಳನ ಆದರಿಸಲು ಕುಲಗೋತ್ರವಿಲ್ಲದ ಮನುಜರ ಮಾಡಿದೆ ಪರಮಾತ್ಮ ಕುಲಗೋತ್ರವಿಲ್ಲದ ಮನುಜರ ಪಾಲಿಸಿದೆ ದೇವ ದೇವಾನೆ ಭಕ್ತವಾಂದವನೇ ಸ್ವಾಮಿ ದೇವ ದೇವಾನೆ ಭಕ್ತವಾಂದವನೇ ಸ್ವಾಮಿ ದೇವ ದೇವಾನ ಭಕ್ತವಾಂದವನೇ ಸ್ವಾಮಿ ಪರಮಾತ್ಮ ಪಾವನ ನಾಮ. ಪರಮಾತ್ಮ ಕರ್ಣ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನರಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿರುತ್ತವೆ, ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ? ಕರ್ಣ, ನೀನು ಸೂತನಲ್ಲ, ಚಂದ್ರವಂಶವೇ ನಿನ್ನ ವಂಶ, ಕೊಂತಿ ದೇವಿಯೇ ನಿನ್ನ ತಾಯಿ, ಸೂರ್ಯದೇವನೇ ನಿನ್ನ ಜನಕ, ಲೋಕೈಕ್ಯ ವೀರರಾದ ಪಾಂಡವರೇ ನಿನ್ನ ಸಹೋದರರು. ಪರಮಾತ್ಮ, ತಾವು ಹೇಳುತ್ತಿರುವುದು ಆಶ್ಚರ್ಯವಾಗಿದೆಯಲ್ಲ. ಓಹೋ, ಮರೆತಿದ್ದೆನು, ಇದು ಯುದ್ಧ ಕಾಲ. ನೀನು ಪಾಂಡವರ ಪಕ್ಷಪಾತಿ, ಪಾಂಡವರ ತಲೆ ಕಾಯಲು ಈ ರೀತಿ ನನ್ನನ್ನು ವಂಚಿಸುತ್ತಿರುವೆಯಾ ದೇವ? ಕರ್ಣ, ರಾಜಾದಿರಾಜರೆನಿಸಿಕೊಂಡು ದಿವ್ಯ ಸಿಂಹಾಸನ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿಯಾಗಿ ಪರರ ಸೇವೆಯಲ್ಲಿ ಕೈಕೊಟ್ಟುಕೊಂಡು ಕುಳಿತಿರುವಲ್ಲ, ಇದು ನಿನಗೆ ಧರ್ಮವೇ? ಯೋಚಿಸಿ ನೋಡು. ಪರಮಾತ್ಮ, ದೇವಾ ಸಹೋದನೆಯೇ ಧಾಮ ಪಾಪಿಯಾರ ಪರಿತಾಪಗಿದಾದ ದೇವಾ ಸಹೋದನೆಯೇ ಧಾಮ ಕೃಷ್ಣ. ಬಹುದಿನ ನೊಂದೆ ಬಂಧುಗಳಾರೆಂದು ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ವದನನ ಅಪನಿಂದನೆಯಲಿ ಬೆಂದೆ ಇಂದು ವದನನ ಅಪನಿಂದನೆಯಲಿ ಬೆಂದೆ ಬಂದ ವಿಮೋಚನ
ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕ. ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಪರಮಾತ್ಮ, ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂಥ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ, ತಂದೊಡ್ಡಬೇಡ. ಕರ್ಣ, ನನ್ನ ಮಾತನ್ನು ಕೇಳು. ಮಾತನು ಪ್ರೇಮದಿ ಲಾಲಿಸುವೆಯ. ಮಾತನು ಪ್ರೇಮದಿ ಕರಯಲಿ ಪೊರೆಯೈ ಕರ್ಮದಿಂದ ಕರಯಲಿ ಪೊರೆಯೈ ಕರ್ಮದಿಂದ ಕರುಣವ ತೋರೈ ಕರುಣವ ನೀಡೈ ಅಮಗಿನ ಕಾಮೆ ಸುಮಗ ಕಾಮೆ ದೇವಾಲಯ ಸೇರುತ್ತಲೀಗ ಕಣ ಪರಮಾತ್ಮ, ಆಳುವರನ ಸೇರುತ್ತಲೀಗ ಕರೆಯಲಿ ಪೊರೆಯೈ ಧರ್ಮದಿಂದ ಕರೆಯಲಿ ಪೊರೆಯೈ ಧರ್ಮದಿಂದ ಕರುಣವ ತೋರೈ ಕರುಣವ ತೋರೈ ಸುರದಿಯ ಬಾರೈ ಹೇ ಬಾರೈ ಹೇ ಬಾರೈ ಸೋರ ತೀರ ಚರದರ ಚರಣರ ಕೊರವಲ ಸೋರ ತೀರ ಚರಣರ ಚರಣ ಕೊರವಲ ಆತನು ಪ್ರೇಮ ಪಾನು ಕುವರ ಅಷ್ಟೇ. ದಾನಪುರ ಲಾಲಿಸು ವೀರ. ಕರ್ಣ, ನನ್ನ ಮಾತು ಸತ್ಯವೆಂದು ನೆಂಬು. ನಿನ್ನ ತಾಯಿಯಾದ ಕುಂತಿ ದೇವಿಯು ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶ ಹೊಂದಲು ಅದು ಫಲಿಸುವುದೋ ಇಲ್ಲವೇ ಎಂದು ಸೂರ್ಯ ಮಂತ್ರವನ್ನು ಜಪಿಸಿದಳು. ಆಗ ತಾನೇ ನೀನು ಜನಿಸಿದೆ. ನಿನ್ನ ತಾಯಿಯು ಲೋಕ ಅಪವಾದಕ್ಕೆ ಎದುರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ನೀನು ಸೂತನಲ್ಲ, ಸೂತರ ಕೈಗೆ ಸಿಕ್ಕಿ ಅವರು ಅತಿ ಪ್ರೇಮದಿಂದ ಸಾಕಿ ಸೆಲಗಿದರು. ಈಗಲೂ ನನ್ನೊಡನೆ ಬಾ. ಪಾಂಡವರಿಂದಲೂ ಕೌರವರಿಂದಲೂ ನಿನ್ನ ಪಾದದ ಮೇಲೆ ಕೆಡಗಿದನು. ಅವರಿಂದಲೂ ಸಾಮಂತರಾಜರಿಂದಲೂ ದಿವ್ಯ ಸಿಂಹಾಸನವನ್ನು ಏರಿ ರಾಜ್ಯಭಾರ ಮಾಡುವೆ. ಬಾ ಕರ್ಣ, ನನ್ನೊಡನೆ ಬಾ. ಪರಮಾತ್ಮ, ತಾವು ಹೇಳಿದ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಭೀಮಾರ್ಜುನರು ನನ್ನನ್ನು ಕಂಡಾಗಲೆಲ್ಲ ಸೂತ, ನೀಚ, ಈನ ಕುಲದನೆಂದು ಎಲ್ಲರೂ ಹೇಳಿಸುತ್ತಿರುವರಲ್ಲ, ನಾನು ಇಂಥವನೆಂಬ ವಿಚಾರ ಅವರಿಗೆ ತಿಳಿಯದೇ ದೇವ? ತಿಳಿಯದು ಕರ್ಣ. ಈಗ ತಾನೇ ನಿನ್ನ ಎತ್ತ ತಾಯಿಗೆ ನಿನ್ನ ವೃತ್ತಾಂತವು ತಿಳಿಸಿ ಬಂದಿರುವನು. ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ, ಆಕೆಯ ಮನಸ್ಸನ್ನು ಸಂತೋಷಪಡಿಸು. ನಾನಿನ್ನು ಬರಲೇ? ಆಗಬಹುದು ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡುತ್ತಕ್ಕವನಲ್ಲ. ಏನು ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಧರ್ಮವೇ ಉಸಿರೆಂದು ನಂಬಿರುವ ಧರ್ಮರಾಯನೂ ನನ್ನ ಸಹೋದರನೇ.
1000 ಆನೆ ಬಲಗಳುಳ್ಳ ರುದ್ರಾಂತ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಿದೇವಿಯರು ನನ್ನ ಜನನಿ ಜನಕರೇ. ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಸು ಪ್ರದಾಸ್ತವನ್ನು ಪಡೆದು ದಶನಾಮಗಳಿಂದ ಕೂಡಿ ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರು ಅಪಜಯವನ್ನೇ ಹೊಂದದ ನನಗೆ ಪರಮ ವೈರಿಯಾದ ಅರ್ಜುನನೂ ನನ್ನ ಸಹೋದರನೇ. ಅರ್ಜುನ, ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವನಲ್ಲ. ಈ ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋಗುವುದನ್ನು ಈ ನನ್ನ ಪಾಪಿ ಕಣ್ಣುಗಳಿಂದ ನೋಡಬೇಕಲ್ಲ. ಯಾವ ಪೂರ್ವದ ಪಾಪದ ಫಲವಾಗಿ ಸೂತನೆಂಬ ಔವೃತಕ್ಕೆ ಸಿಕ್ಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೇ ಇದ್ದ ನನಗೆ ಈಗ ಬಂಧು ವರ್ಗದವರು ಇಂಥವರೆಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು. ಏ ಪಾಪಿ ಕರ್ಣ, ಪಾಂಡು ಕುಮಾರರಾದ ನೀನು ಪಾಂಡವರನ್ನೇ ಕೊಲ್ಲಲು ನಿಂತಿರುವೆಯಲ್ಲ. ಕೊಲ್ಲಲೇ ಪಾಂಡು ಕುಮಾರರು ಕೊಲ್ಲಲೇ, ಕೊಲ್ಲಲೇ ಪಾಂಡು ಕುಮಾರರು ಕೊಲ್ಲಲೇ. ಸುರದೋ ತಮ್ಮಂದಿರಂ ನಾ ಕೊಲ್ಲುವುದೇ. ಹೊಲದಾಂಬಿಟ್ಟಡೆ ಕೌರವೇಂದ್ರನು ಈ ದರೆಯೊಳ್ ಸುಖ ಸಂಪತ್ತಿನಿಂದಾಳ್ವನೇ. ಬಾಳ್ವನೇ ಛಲದಿ ಕೋರ್ತನ ರುಂಡವಂ ತರಿದು ಮತ್ಸ್ವಾಮಿಗೆ ಮಮಸ್ವಾಮಿಗೆ ಆನಂದವಂ ಸೈಸಲ್ಕಾಗದೆ ಪಾರ್ವನ ಘೋರ ಸರಕ್ಕೆ ನಾವು ತುತ್ತಾಗಲೇ. ನಾವು ಸಾಯಲೇ. ಸಪ್ತಾಶ್ವರಂ ರಥಮಾರೂಢಂ ಪ್ರಚಂಡಂ ಕಶ್ಯಪಾ ಶ್ವೇತ ಪದ್ಮಧರಂ ತಂ ಸೂರ್ಯಂ ಪ್ರಣಮಾಮ್ಯಮಂ ಪ್ರಣಮಾಮ್ಯಮಂ ಪ್ರಣಮಾಮ್ಯಮಂ. ನಾರದ ಘೋರಸಂ ದೇಹದಾದಿಯೊಳ್ ಮುಳುಗಿದೆ. ನಾರದ ಘೋರಸಂ ದೇಹದಾದಿಯೊಳ್ ಮುಳುಗಿದೆ. ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿದಿಂದು ಭಾಸ್ಕರ. ಅರಿಯಲಾರದ ಘೋರ ತಂದೆಯ ಭಾಸ್ಕರ, ಭಾಸ್ಕರ. ಬಂಧು ಬಾಂಧವರೆಂಬ ತಾಪಕ್ಕೆ ಇಂದು ಸಿಲುಕಿ ನೊಂದ ನಾಮ
ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸೆಂದು ಭಾಸ್ಕರ ಅರಿಯಲಾರದ ಘೋರ ಸಂದೇಹ ಭಾಸ್ಕರ ಭಾಸ್ಕರ ಓಂ ನಮೋ ಸೂರ್ಯದೇವಾಯ ನಮಃ ಓಂ ನಮೋ ಸೂರ್ಯನಾರಾಯಣಾಯ ನಮಃ ಓಂ ನಮೋ ಸೂರ್ಯದೇವಾಯ ನಮಃ. ಕರ್ಣ ಮಗು ಕರ್ಣ ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ಕರ್ಣ ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿಸಿಕೊಟ್ಟ ಸ್ತ್ರೀಯಳು ನಾನೆಯಪ್ಪ. ನನ್ನನ್ನು ಕುಂತಿ ಎಂದು ಕರೆಯುವರು ಕರ್ಣ. ಕುಂತಿದೇವಿ ನನ್ನ ಎತ್ತ ತಾಯಿ. ಅಮ್ಮ ಇದೋ ನಿನ್ನ ಪಾದಕ್ಕೆ ನಮಸ್ಕರಿಸುವೆನು ತಾಯಿ, ನಿನ್ನ ಪಾದ ನಮಸ್ಕರಿಸುವೆನು. ಕೀರ್ತಿಶಾಲಿ ಆಗು ಕಂದ, ಕೀರ್ತಿಶಾಲಿ ಆಗಪ್ಪ. ಅಮ್ಮ ನೀನೇನಾ ಎನ್ನ ಹಡೆದ ಮಾತೆಯೋ ಭಾಗ್ಯನಂತೆ ನಾನು ಬಾಲ್ಯ
ನಾನು ಮಾಡಿದ ಅಪರಾಧವಾದರೇನು ತಾಯಿ? ಈ ಪಾಪಿಯ ದೇಹವನ್ನು ಅಲ್ಲಿರುವ ಜಲಚರಗಳು ಸಹ ತಿನ್ನದೆ ಹೋದವಲ್ಲ ಅಮ್ಮ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ಕೂಡ ತಮ್ಮ ತಮ್ಮ ಮರಿಗಳನ್ನು ಎಷ್ಟೊಂದು ಪ್ರೀತಿ ಮಮತೆಯಿಂದ ಸುಖಿಸಲು. ಹೀಗಿರುವಾಗ ಸೂತ ನೀಚ ಈನಗೊಳ್ಳೋದರೆಂದು ಎಲ್ಲರೂ ಹೀಯಾಳಿಸುತ್ತಿದ್ದಾಗ ಅದೆಲ್ಲವನ್ನು ನೀನು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ. ಹೋಗಲಿ ಬಿಡು, ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೋಷಿಸಿದರೆ ನಾನು ಪರಮ ಪಾಪಿಯಾಗುವೆ. ಎಷ್ಟು ದಿನಗಳ ಮೇಲಾದರೂ ಮಗನೆಂಬ ಮಮಕಾರ ಬಂತಲ್ಲ, ಕರುಣೆ ತೋರಿದೆಯಲ್ಲ. ಈ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ, ನಾನು ಹೇಗೆ ತೀರಿಸಲಿ? ಕುಮಾರ, ಕರ್ಣ, ಅಮ್ಮ, ಕಂದ, ಬಾರ, ನಿನ್ನ ತಾಯಿ ನಾನೇನೆಯ. ಈ ಜೀವ ನಿನದೇನೆಯ. ಕುಮಾರ, ಅಮ್ಮ, ಕರ್ಣ, ಅಮ್ಮ. ಕಂದ, ಬಾರ, ನಿನ್ನ ತಾಯಿ ನಾನೇನೆಯ. ಈ ಜೀವ ನಿನದೇನೆಯ. ನಿನ್ನ ನೋಡಲು
ಬಾಲ್ಯದಲ್ಲಿ ಅದೆಷ್ಟು ಕಷ್ಟಗಳನ್ನು ಅನುಭವಿಸಿರುವೆಯೋ, ಅದೆಷ್ಟು ಅಪನಿಂದನೆಗಳನ್ನು ಅನುಭವಿಸಿರುವೆಯೋ, ಅದಕ್ಕೆಲ್ಲ ಪಾಪಿಯಾದ ನಾನೇ ಕಾರಣಳಪ್ಪ, ನಾನೇ ಕಾರಣಳು. ಇದುವರೆಗೂ ನೀನು ಜೀವಿಸಿರುವೆ ಎಂಬ ವಿಚಾರವನ್ನೇ ನಾನು ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿದೆನು. ನಿನ್ನನ್ನು ನೋಡಬೇಕೆಂದು ಓಡೋಡಿ ಬಂದೆನಪ್ಪ, ಓಡೋಡಿ ಬಂದೆನು ಕರ್ಣ. ನನ್ನ ಸರ್ವ ಅಪರಾಧವನ್ನು ಕ್ಷಮಿಸು ಮಗನೇ, ಕ್ಷಮಿಸು. ಅಮ್ಮ ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಷ್ಠಕರವಲ್ಲ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನು ತಾನು ಏನು ಮಾಡಿಯೇ? ಅಮ್ಮ, ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಪಾಂಡವರಲ್ಲವೇ ಸುಕೃತಶಾಲಿಗಳು. ಈ ಪಾಪಿಯಾದ ನನಗೆ ಅಂತ ಭಾಗ್ಯ ಎಲ್ಲಿಂದ ಬರಬೇಕು ತಾಯಿ, ಎಲ್ಲಿಂದ ಬರಬೇಕು? ಕುಮಾರ, ಅಮ್ಮ, ಆದದ್ದು ಹಾಗೆ ಹೋಯಿತು. ಈಗಲಾದ್ರೂ ನನ್ನ ಜೊತೆಯಲ್ಲಿ ಬಂದು ಬಿಡಪ್ಪ. ನಿನ್ನ ಸಹೋದರನೇ ಸೇರಿ ಸೌಖ್ಯವಾಗಿ ರಾಜ್ಯಭಾರ ಮಾಡುವೆಯಂತೆ. ವೈರಿಯಾದ ಕೌರವರೊಡನೆ ಸೇರಿ ಅವರಿಗೆ ಕೇಡನ್ನಾರೈಸಬೇಡ. ಸೌಭಾಗ್ಯ ದಾನ ಮಾಡು ಮಗನೇ, ಸೌಭಾಗ್ಯ ದಾನ ಮಾಡಪ್ಪ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನು ಬೇಕಾದ್ರೂ ಕೇಳುತ್ತಾಯಿ, ನಡೆಸಿಕೊಡುವೆನು. ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಕುಮಾರ, ಅಯ್ಯೋ, ಎತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಈ ವೈರವನ್ನು ಕಳೆ, ಪಾಂಡವರನ್ನು ಉಳಿಸು ಮಗನೇ, ಉಳಿಸಪ್ಪ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಪೊರೆದಾತನನ್ನು ತೊರೆಯುವುದೇ? ಆತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾದ್ದರಿಂದ ಇಂಥ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆ ಪಾತಿಗಿಟ್ಟಲು ಕಡೆಯಾಗುವುದಿಲ್ಲವೇ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರೆ, ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂತಹ ನೀತನೆಂದು ತಪ್ಪಿಸದಿರುವರೆ. ಇಂಥ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ಹಿತಬೋಧನೆಯನ್ನು ಮಾಡುತ್ತಾಯೇ, ಹಿತಬೋಧನೆಯನ್ನು ಮಾಡು. ನಿಶ್ಚಯ ಕಂದ. ಆದರೆ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರಲ್ಲವೇ? ಅವರನ್ನು ಕಾಪಾಡುವುದು ಹಿರಿಯವನಾದ ನಿನ್ನ ಕರ್ತವ್ಯವಲ್ಲವೇ? ನೀವು 6 ಜನರು ಸೇರಿ ರತ್ನ ಸಿಂಹಾಸನವನ್ನು ಹೇರಿ ರಾಜ್ಯಭಾರ ಮಾಡುವುದನ್ನು ಎತ್ತ ತಾಯಿಯಾದ ನಾನು ನೋಡಿ ಸಂತೋಷ ಪಡಬಾರದೇನಪ್ಪ? ಅಮ್ಮ, ಇದುವರೆಗೂ ಆ ಸಹೋದರರೆಂಬ ಭಾವನೆಯೇ ನನ್ನಲ್ಲಿಲ್ಲ. ನೀನು ಎಳೆಯ ತರದಲ್ಲಿ ನಿಷ್ಕರಣೆಯಿಂದ ಬೆಳೆಸಿದ ಸಸಿಯು ಪೋಷಿಸುವುದಿಲ್ಲದೆ ಒಣಗಿ ಹೋಗಿರುವುದು, ಅದು ಮತ್ತೆ ಚಿಗುರುವುದೇ ತಾಯಿ. ಮಮ ಪ್ರಾಣ ಈ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮರು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವಿಲ್ಲದ ತಾಯಿ, ಬಿಡು ನಿನ್ನ ಚಿಂತೆಯನ್ನು. ಕುಮಾರ, ಅಮ್ಮ, ಲೋಕೈಕ ವೀರನಾದ ನೀನು ಆ ಸುಯೋಧನನು ಪಾಂಡವರ ಮೇಲೆ ದ್ವೇಷವನ್ನೇ ಇಟ್ಟಿರುವಾಗ ನಾನು ಹೇಗೆ ತಾನೇ ಭಯಪಡದಿರಲಪ್ಪ, ಹೇಗೆ ತಾನೇ ಭಯಪಡದಿರಲಿ? ಹೋಗಲಿ ಬಿಡು, ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆ. ಕರ್ಣ, ಈ ಯುದ್ಧದಲ್ಲಾದ್ರೂ ನೀನು ಪರನ್ಮುಖನಾಗಿ ಬಿಡು ಮಗನೇ, ಪರನ್ಮುಖನಾಗಿ ಬಿಡಪ್ಪ. ಅಮ್ಮ, ಈ ಕರ್ಣನು ಅಂತ ನೀಚನಲ್ಲ ತಾಯಿ. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿವೇನು, ಉಳಿದದ್ದು ದೈವವಿಚ್ಛೆ. ಅಮ್ಮ, ಆತನು ನನ್ನಲ್ಲಿರುವ ವಿಶ್ವಾಸವನ್ನು ನೀನು ಏನು ಬಲ್ಲೆ ತಾಯಿ? ಈ ಪ್ರಪಂಚವೆಲ್ಲವೂ ನನ್ನನ್ನು ದೂಡಿಪಟ್ಟಿದಾಗ ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದವನಲ್ಲವೇ? ತನ್ನ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ಸರ್ವದಾ ಆಗಲಾರದು. ನಾನು ಪರನ್ಮುಖನಾಗಲಾರೆ, ನಾನು ಪರನ್ಮುಖನಾಗಲಾರೆ. ಕುಮಾರ, ಹೋಗಲಿ ಬಿಡು, ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆ. ಯುದ್ಧ ರಂಗದಲ್ಲಿ ಪಾಂಡವರೇನಾದ್ರೂ ಸಿಕ್ಕರೆ ಅವರನ್ನು ಕೊಲ್ಲಬೇಡ, ಉಳಿಸು ಮಗನೇ, ಉಳಿಸಪ್ಪ. ಆಗಬಹುದು ತಾಯಿ, ಯಾರನ್ನು ಬೇಕಾದರೂ ಉಳಿಸುವೆನು. ಅವನಿಗೆ ಪರಮ ವೈರಿಯಾದ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಕುಮಾರ, ಅಮ್ಮ, ಅರ್ಜುನನ ಮೇಲೆ ನಿನಗೇಕಪ್ಪ ಇಷ್ಟೊಂದು ದ್ವೇಷ? ಹೌದು ತಾಯಿ, ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿಯು ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ಇಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದು. ಅರ್ಜುನನಿಂದ ನಾನೇ ಮಡಿದರು, ಕುಮಾರ, ನನ್ನಿಂದ ಅರ್ಜುನನೇ ಮಡಿದರು. ಅಯ್ಯೋ ಪರಮಾತ್ಮ, ನಿನಗೆ 5 ಮಕ್ಕಳು ಉಳಿಯುವರು. ಚಿಂತಿಸಬೇಡ ತಾಯಿ, ಬಿಡು ನಿನ್ನ ಚಿಂತೆಯನ್ನು. ಹೋಗಲಿ ಬಿಡು ಕಂದ. ಆಯಸ್ಸಿದ್ದವರು ಎಲ್ಲಿಯಾದ್ರೂ ಬದುಕಿಕೊಳ್ಳುವರು. ಎತ್ತ ಒಟ್ಟಿಗೆ ಅದೇ ಸಂತೋಷಕರವಲ್ಲವೇ? ಕರ್ಣ, ಅಮ್ಮ, ಕಡೆಯದಾಗಿ ನನ್ನದೊಂದು ಮಾತನ್ನಾದ್ರೂ ನೆರವೇರಿಸಿ ಕೊಡುವೆ ಏನಪ್ಪ? ಹೇಳು ತಾಯಿ. ಸತ್ತ ದಿನ
ನಿನ್ನ ಮಾತನ್ನು ನಡೆಸಿಕೊಡಲಾರದೆ ಕಡು ಪಾಪಿ ಎಂದು ಭಾವಿಸಿದೆಯಾ? ಸತ್ಯವಾಗಿ ನಡೆಸಿಕೊಡುವೆನು ಹೇಳು ತಾಯಿ, ಸತ್ಯವಾಗಿಯೂ ನೆರವೇರಿಸಿ ಸತ್ಯವಾಗಿ ನಡೆಸಿಕೊಡುವೆನು. ಕುಮಾರ, ಹಾಗಾದ್ರೆ ನೀನು ರಣರಂಗದಲ್ಲಿ ಯುದ್ಧ ಮಾಡುವಾಗ, ಅದು ಅರ್ಜುನನೊಡನೆ ಯುದ್ಧ ಮಾಡುವಾಗ ಕುಮಾರ, ನೀನು ತೊಟ್ಟ ಬಾಣವನ್ನು ಪುನಃ ತೊಡಬೇಡವಪ್ಪ, ತೊಟ್ಟ ಬಾಣವನ್ನು ಪುನಃ ತೊಡಬೇಡವೇ ಕರ್ಣ. ಅಮ್ಮ, ಎಂಥ ಮಾತನ್ನು ಹೇಳಿಬಿಟ್ಟೆ ತಾಯಿ. ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮನುಮುನಿಗಳೇ, ನೀವೇ ಕಾಪಾಡಬೇಕು ನನ್ನ ಸ್ವಾಮಿಯನ್ನು, ನೀವೇ ಕಾಪಾಡಬೇಕು ನನ್ನ ಸ್ವಾಮಿಯನ್ನು. ಎಂತ ಕರುಳಿನ ಬಾಧೆಯನು ನಾವಲ್ಲೇ, ಎಂತ ಕರುಳಿನ ಬಾಧೆಯನು ನಾವಲ್ಲೇ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲೊಲ್ಲೆ, ಕಟ್ಟಗಡೆಯೊಳ್ ಕರ್ಮದಾದಿಗೆ ಕಾಲಿಡಲೊಲ್ಲೆ, ಇದೋ ಕೊಡುವೆನು ಭಾಷೆಯನು ಬಿಡುತ್ತಿರುವೆಯ ಜನನಿ. ಕುಮಾರ, ಅಮ್ಮ, ಸಂದೇಹವ ಬಿಡುವಮ್ಮ, ಈ ಕಣ್ಣನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡುವಮ್ಮ. ತಿಳಿಯುವುದೊಂದೇ ಬಾಲಕ ಗುರಿಯು, ಕೊಡುವುದಿಲ್ಲ ನಮ್ಮನ್ನ. ಅಮ್ಮ, ನಿಜ ತಾಯಿ. ಕೊಡುವುದಿಲ್ಲ ನಾ ಮತ್ತೊಂದ, ಮುಗಿಲ ಎಳೆದು ಬರಲಿ ಈ ಭೂಮಿಯ ಬೆರೆದು ನಿಲ್ಲಲಿ. ಮುಗಿಲ ಎಳೆದು ಬರಲಿ ಈ ಧರೆಯ ಬೆರೆದು ನಿಲ್ಲಲಿ. ನಿನ್ನಾಡೆ ತಂದೆ ನಮ್ಮ, ನಿನ್ನಾಡೆ ಸತ್ಯವಮ್ಮ, ಬಿಡುತ್ತಿಲ್ದೆಯ ಜನನಿ. ಇದು ದೊಡ್ಡ ನಮ್ಮ ವಚನ. ನಿನ್ನ ಪಾದ ಸಾಕ್ಷಿಯಾಗಿಯೂ ನಿನ್ನ ಬಾಣವನ್ನು ಪುನಃ ಬಿಡನಮ್ಮ. ಆಗಲಿ ಕುಮಾರ, ನಾನಿನ್ನು ಹೋಗಿ ಬರಲೇ ಕಂದ. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಇಂದ್ರನು ಮೋಸದಿಂದ ನನ್ನ ವಜ್ರಕವಚವನ್ನು ಅಪಹರಿಸಿದನು. ಈಗ ಹೆತ್ತ ತಾಯಿಯಾದ ನೀನು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ತೊಟ್ಟೆ. ಆಗಲಿ ಆಗಲಿ, ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ ಮಾಡಲಿ, ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ನಾನಿನ್ನು ಬರುತ್ತೇನೆ ಮಗನೇ. ಅಮ್ಮ, ಅಮ್ಮ, ಕುಮಾರ, ಎತ್ತ ತಾಯಿಯ ಪ್ರಥಮ ದರ್ಶನ ಹಿಂದಾಯಿತು. ಪುನಃ ನಿನ್ನ ನೋಡುವ ಭಾಗ್ಯ ಲಭಿಸುವುದೋ ಇಲ್ಲವೋ ಕಾಣೆ. ಕೊನೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡಬೇಕೆಂದು ಬಹಳ ವಿನಯದಿಂದ ಪ್ರಾರ್ಥಿಸುತ್ತೇನೆ ತಾಯಿ. ಹೇಳು ಕಂದ, ಅದೇನೆಂಬುದಾಗಿ ಹೇಳು ಮಗನೇ. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿ ಹೇಳಬೇಡ ತಾಯಿ. ಕುಮಾರ, ಅಮ್ಮ, ದೈವವಶ ಒಂದು ವೇಳೆ ಈ ಯುದ್ಧದಲ್ಲಿ ನಾನೊಂದು ವೇಳೆ ಮೃತಪಟ್ಟರೆ, ಕುಮಾರ, ಅಮ್ಮ, ಸತ್ಯ ಸಂದರ್ಭ ಧರ್ಮರಾಯನ ಕೈಯಿಂದಲೇ ನನ್ನ ಅಂತ್ಯಕ್ರಿಯಾದಿಗಳನ್ನು ನಡೆಸಿಕೊಡಬೇಕೆಂದು ಬಹಳ ವಿನಯದಿಂದ ಪ್ರಾರ್ಥಿಸುತ್ತೇನೆ ತಾಯಿ, ಬಹಳ ವಿನಯದಿಂದ ಪ್ರಾರ್ಥಿಸುತ್ತೇನೆ. ಅಯ್ಯೋ, ಇಂಥ ಧರ್ಮ ಸಂಕಟದಿಂದ ಈ ಸಾಮ್ರಾಜ್ಯವು ಉಳಿಯುವುದಾದ್ರೆ ಅಂತಹ ಸಾಮ್ರಾಜ್ಯವು ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ನಾನಿನ್ನು ಹೋಗಿ ಬರುತ್ತೇನೆ ಕಂದ. ಅಮ್ಮ,
ಅಮ್ಮ ಅಮ್ಮ ನಿನ್ನ ಮೊಗವನ್ನು ಈ ಯುಗದಿ ಕಾಣಲವುದೆಂದು. ಅಮ್ಮ ಅಮ್ಮ ನಿನ್ನ ಮೊಗವನ್ನು ಈ ಯುಗದಿ ಕಾಣಲವುದೆಂದು. ಬಗೆ ಬಗೆಯೊಳು ನೊಂದು ಕಣ್ಣೀರ ಅಮ್ಮ ಕುಮಾರ ಬಗೆ ಬಗೆಯೊಳು ನೊಂದು ಕಣ್ಣೀರ ಅಮ್ಮ ಅಮ್ಮ ಹೋಗಿ ಬರುವೆಯ ಅಮ್ಮ ನೀ ಹೋಗಿ ಬರುವೆಯ ಅಮ್ಮ ಮಗನೇ ನಿನ್ನ ಮೊಗವನ್ನು ಯುಗದಿ ಕಾಣಲಿರುವೆಯ. ಮಗನೇ ನಿನ್ನ ಮೊಗವನ್ನು ಯುಗದಿ ಕಾಣಲಿರುವೆಯ. ಬಗೆ ಬಗೆಯಲ್ಲಿ ಬಡಿಬೀಗ ಕರೆವೆ. ಬಗೆ ಬಗೆಯಲ್ಲಿ ಬಡಿಬೀಗ ಕರೆವೆ. ಕಂದ ಹೋಗಿ ಬರುವೆನು. ಕಂದ ಹೋಗಿ ಬರುವೆನು. ಅಮ್ಮ ಹೋಗಿ ಬರುವೆಯ ನೀ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆನು. ಕಂದ ಹೋಗಿ ಬರುವೆನು. ಅಮ್ಮ ಈ ಪ್ರಪಂಚದಲ್ಲಿ ದೈವ ಬಲ ಇಲ್ಲದ ಮನುಷ್ಯ ಬದುಕಿದ್ದು ಪ್ರಯೋಜನವಿಲ್ಲ. ನಾನೀಗಲೇ ಯುದ್ಧ ಭೂಮಿಗೆ ಹೋಗುವೆನು. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದದ್ದು ದೈವವಿಚ್ಛೆ. ಏ ವಿಧಿ ನಿನ್ನ ಲೀಲೆಯು ಅಗಣಿತವಾದದ್ದು. ಅರಿತವರಾರೋ ವಿಧಿ ನಿಲ್ಲ ಮಾಯೆಯ ಬಲ್ಲವರಾರಿಯರೋ ದೇವ ಅರಿಯಲ ಸಾಧ್ಯವೋ. ಅರಿತವರಾರ ವಿಧಿ ನಿಲ್ಲ ಮಾಯೆಯ ಬಲ್ಲವರಾರಿಯರೋ ದೇವ ಅರಿಯಲ ಸಾಧ್ಯವೋ. ಮಾನವರಾಗಿ ಜನಿಸಿರುವವರೆಲ್ಲ ಯಾರಾದರೂ ಸುಖಿಯಾಗಿಯರೆ. ಮಾನವರಾಗಿ ಜನಿಸಿರುವವರೆಲ್ಲ ಯಾರಾದರೂ ಸುಖಿಯಾಗಿಯರೆ. ಭೋಗವಿದರು ಸರಿ ಪ್ರಿಯರೇ ಪ್ರಿಯರೇ. ಭೋಗವಿದ್ದರು ಸರಿ ಭಾಗ್ಯವಿದ್ದರು ಸರಿ. ಭೋಗವಿದ್ದರು ಸರಿ ಭಾಗ್ಯವಿದ್ದರು